ನಮಸ್ತೆ. ನಾನು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗೋರಂಟಿ ಅಂದರೆ ಕೋನ್ ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ, ಬಟ್ ಹೆಂಗೋ ನನಗೆ ಡಿಸೈನಾಗೆಲ್ಲ ಕೋನ್ ಹಾಕ್ಕೊಳಕ್ಕೆ ಬರಲ್ಲ. ಇದನ್ನು ಅಕ್ಕ ಮೊನ್ನೆ ಕೊಡಿಸಿದ್ರು. ಅದನ್ನು ನಾನು ಹಬ್ಬದ ದಿವಸ ಅಂತ ನಾನು ಹಾಕ್ಕೊಂಡಿಲ್ಲ. ಬಳೆ ಮತ್ತು ಎಲ್ಲ ಹಂಗೆ ಇತ್ತು. ಸುಮ್ಮನೆ ಅದು ವೇಸ್ಟ್ ಆಗಿಬಿಡುತ್ತಲ್ವ, ತುಂಬ ದಿನ ಇಟ್ಕೊಂಡ್ರೆ ಒಂಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಫ್ರೀಯಾಗಿ ಕೂತಿದ್ದೆ, ಅದಕ್ಕೇ ಕೆಲಸ ಎಲ್ಲ ಆಗಿತ್ತು, ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡೆ. ನಮಗೆ ನಮ್ಮ ತಾಯಿ ಯಾವತ್ತೂ ನಾವು ಚಿಕ್ಕ ಮಕ್ಕಳಿಂದ ಈ ಥರ ಕೋನ್ ಹಾಕ್ಕೊಳ್ಳೋದು, ಮೇಕಪ್ ಮಾಡೋದು ಮತ್ತು ಲಿಪ್ಟಿಕ್ ಹಚ್ಕೊಳ್ಳೋದು, ತುಟಿಗೆ ಇದೆಲ್ಲ ಏನೂ ಹೇಳ್ಕೊಡ್ಲಿಲ್ಲ. ಇದನ್ನು ಯಾಕಪ್ಪ ನಾನು ಇವತ್ತು ಹೇಳ್ತೀನಿ ಅಂದರೆ, ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದೊಂದೇ, ದೊಡ್ಡವರು ಚಿಕ್ಕವರು ಅಂತ ಗೌರವ ಕೊಡ್ರಿ, ಕೂಲಿ ಮಾಡ್ಕೊಂಡು ತಿನ್ನಿರಿ. ಅಷ್ಟೇ ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿದ್ದು. ಕೆಲಸ ಮಾಡೋದೊಂದೇ ನಮ್ಮ ತಾಯಿ ಹೇಳ್ಕೊಟ್ಟಿರೋದು. ಅಷ್ಟು ಬಿಟ್ಟರೆ ನಮ್ಗೆ ಯಾವತ್ತೂ ಮೇಕಪ್ ಮಾಡ್ಕೊಳ್ರಿ, ಲಿಪ್ಟಿಕ್ ಹಚ್ಕೊಳ್ರಿ, ಕೂದಲು ಕಟ್ ಮಾಡಿಸ್ಕೊಳ್ರಿ, ಮತ್ತು ಆ ಥರ ಈ ಥರ ಡ್ರೆಸ್ಗಳು ಹಾಕ್ಸೋದು ಏನೂ ನಮ್ಮ ತಾಯಿ ನಮಗೆ ಕಲಿಸ್ಲಿಲ್ಲ. ನಾವು ಹುಟ್ಟಿದಾಗ ಯಾವ ಥರ ಇದ್ವೋ ಇವತ್ತು ಅದೇ ಥರನೇ ಇದ್ದೀವಿ. ನಾನು ಯಾವತ್ತೂ ಓವರಾಗಿ ಮೇಕಪ್ ಮಾಡೋದು, ಮತ್ತು ನಮಗೆ ಅದೇ ಬೇಕು ಇದೇ ಬೇಕು, ಆಮೇಲೆ ಡಿಸೈನಾಗಿ ಬ್ಲೌಸ್ಗಳು ಹೊಲ್ಸ್ಕೊಳ್ಳೋದು. ಇವಾಗ ಯಾವ್ಯಾವ ಥರ ಡಿಸೈನಾಗಿ ಬ್ಲೌಸ್ ಹೊಲ್ಸ್ಕೊತಾರೆ, ಆಮೇಲೆ ಎಲ್ಲ ನಾವು ಅಲ್ಟ್ರಾ ಲಿಪ್ಟಿಕ್ ಹಚ್ಕೊಳ್ಳೋದು, ಏನೇನೋ ಎಲ್ಲ ಸ್ಟೈಲ್ಗಳು ಇವಾಗೆಲ್ಲ ಜನಗಳು. ಆ ಥರ ಎಲ್ಲ ನಮ್ಮ ತಾಯಿ ನಮ್ಗೆ ಹೇಳ್ಕೊಡ್ಲೇ ಇಲ್ಲ. ಕೆಲವೊಂದು ಜನ ಮಾಡೋದನ್ನೆಲ್ಲ ನೋಡ್ತಾ ಇರ್ತೀನಿ. ನಾನು ಅಂದ್ಕೊತೀನಿ, ನೋಡಿ ಇವಾಗೆಲ್ಲ ಯಾವ ಥರ ಜನಗಳು ಎಷ್ಟೊಂದು ಮೇಕಪ್ ಮಾಡ್ತಾರೆ. ಮತ್ತು ಇವಾಗ ಮದುವೆಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೇಕಪ್ನವ್ರನ್ನ ಕರೆಸಿ ಮೇಕಪ್ ಮಾಡ್ತಾರೆ. ನನ್ನ ಮದುವೆಗಳಲ್ಲಿ ಮುಡ್ಕೊಳಕ್ಕೆ ಹೂವನೇ ಮುಡಿಸಿರ್ಲಿಲ್ಲ ಸರಿಯಾಗಿ. ನನಗೆ ಒಂದು ಏನಂದರೆ ಏನೂ ಇರಲಿಲ್ಲ ನನ್ನ ಮದುವೆಯಲ್ಲಿ. ನಾನು ಹೇಳ್ಬೇಕು ಅಂದರೆ ಏನು ಮೇಕಪ್ಪು ಇಲ್ಲ, ಏನೋ ಒಂಥರ ಹಳೇ ಕಾಲದವ್ರ ಥರ ನನಗೆ ಮದುವೆ ಮಾಡಿದ್ದು. ಈಗ ಅನಿಸುತ್ತೆ, ಈಗಿನ ಜನಗಳ್ನ ನೋಡಿಬಿಟ್ರೆ ಎಲ್ಗಾನ ಒಳ್ಳೆ ಕಲರ್ ಡ್ರೆಸ್ಗಳು, ಕಲರ್ ನೈಟಿಗಳು, ಕಲರ್ ಸೀರೆಗಳು. ಅವ್ರು ಉಟ್ಕೊಂಡಿಲ್ಲ ಅಂದರೂ ಬೀರು ತುಂಬ ಸೀರೆಗಳು ಮಡಿಕೊಂಡಿರ್ತಾರೆ. ಎಂತೆಂಥ ಡಿಸೈನ್ ಸೀರೆಗಳು ಉಟ್ಕೊತಾರೆ, ಬ್ಲೌಸ್ಗಳು ಹೊಲ್ಸ್ಕೊತಾರೆ. ಅವ್ರು ದುಡಿಯೋಕ್ಕೆ ಹೋಗಲ್ಲ, ಆದರೂ ಗಂಡದಿರ ಹತ್ರ ತರಿಸ್ಕೊಂಡು ಗಂಡದಿರಿಗೆ ಬಾಯಿ ಮಾಡ್ಕೊಂಡಾದರೂ ಜೀವನ ಮಾಡಿಬಿಡ್ತಾರೆ. ಬಟ್ ಲೈಫಲ್ಲಿ ದೇವರು ಎಲ್ಲರ ಜೀವನನೂ ಒಂದೇ ಥರ ಇಟ್ಟಿರಲ್ಲ. ಈ ಥರ ಎಲ್ಲ ನೋಡಿದಾಗ ಈಗಿನ ಜೀವನಕ್ಕೂ ನಮಗೂ ನೋಡಿದಾಗ ವ್ಯತ್ಯಾಸ ಐತೆ. ನಮ್ಮ ತಾಯಿ ನಮಗೆ ಬರೀ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಸ್ಬಿಟ್ರು. ಯಾವತ್ತೂ ಒಂದು ಮೇಕಪ್ ಮಾಡೋದು ಕಲಿಸ್ಲೇ ಇಲ್ಲ. ಬಟ್ ನಮ್ಮ ಮದುವೆ ಆಗಿರೋಂಥ ಮನೆಗಳಲ್ಲೂ ಅಷ್ಟೇ ನಮ್ಗೆ ಆ ಥರ ಒಂದು ಎಲ್ಲೂ ಗೌರವ ಸಿಗಲೇ ಇಲ್ಲ. ಒಂದು ಡ್ರೆಸ್ ಹಾಕ್ಕೊಳೋದಾಗಿರ್ಬೋದು, ಒಂದು ಗೌರವನೇ ನಮಗಿಲ್ಲ. ಒಂಥರ ಎಲ್ಲ ಹಳೆ ಕಾಲದವ್ರ ಥರನೇ ಇದ್ದೀವಿ ಇವತ್ತು ಅಷ್ಟೇ. ನಾನು ಎಲ್ಲೇ ಆಗಲಿ ನಾನು ಮೇಕಪ್ ಒಂದು ಡ್ರೆಸ್ ಹಾಕೋದಾಗಿರ್ಬೋದು, ಒಂದು ಮೇಕಪ್ ಅಂತ ನಾನು ಓವರಾಗಿ ಮಾಡೇ ಇಲ್ಲ. ನಾನು ವೀಡಿಯೋದಲ್ಲೆಲ್ಲ ನೋಡಿರ್ತೀರ, ನಾನು ಎಲ್ಲೂ ಮೇಕಪ್ ಓವರಾಗಿ ಮಾಡಿಲ್ಲ. ನನಗಿವತ್ತು ಒಂದು ಲಿಪ್ಟಿಕ್ ಹಚ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಆಮೇಲೆ ಐಬ್ರೋ ನಾನು ಮಾಡಿಸ್ತೀನಿ ಅಷ್ಟೇ. ಅದು ಒಂದು 10 ವರ್ಷದಿಂದ ಈಚೆಗೆ ನಾನು ಐಬ್ರೋ ಅಂತ ಮಾಡಿಸೋದು. ಅಷ್ಟು ಬಿಟ್ಟರೆ ಅದ್ರ ಮುಂದಾಗಿ ನಾನು ಅದೆಲ್ಲ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಈಗೆಲ್ಲ ಡಿಸೈನಾಗಿ ಕೂದಲುಗಳು ಕಟ್ ಮಾಡಿಸ್ಕೊಳ್ಳೋದು, ಏನೇನೋ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾರೆ ಅಂದರೆ ಈಗಿನ ಕಾಲದ ಹೆಣ್ಮಕ್ಳುಗಳು. ಆಮೇಲೆ ಹೆಂಗೆ ಬೇಕೋ ಹಂಗೆ ಡಿಸೈನಾಗಿ ಬ್ಲೌಸ್ಗಳು ಹೊಲ್ಸ್ಕೊತಾರೆ. ನಿಜವಲ್ಲ, ಅದೇನೇ ತೋಳಿಗೆಲ್ಲ ಮಣಿ ಕುಸ್ಕೊಂಡು ಅದೇನೇನೋ ಎಲ್ಲ ಮಾಡಿಸ್ಕೊತಾರೆ. ಬಟ್ ನಮ್ಗೆ ಅವೆಲ್ಲ ಏನೂ ಇಲ್ಲ. ನಾವು ಹಳೆ ಕಾಲದವ್ರು. ಅವತ್ತು ಯಾವ ಥರ ನಾವು ಇದ್ವೋ 30 ವರ್ಷದಿಂದ ಹಿಂದೆ ನಾವು ಯಾವ ಥರ ಇದ್ವೋ ಇವತ್ತು ನಾವು ಅದೇ ಥರನೇ ಇದ್ದೀವಿ. ನಮ್ಮನ್ನು ನೋಡಿದರೆ ಕೆಲವು ಜನ ಆಡ್ಕೊತಾರೆ, ಇವಳೇನು ಮೇಕಪ್ ಮಾಡಲ್ಲ, ಇವಳಿಗೆ ಡ್ರೆಸ್ ಹಾಕೋಕ್ಕೆ ಬರಲ್ಲ, ಇವಳೇನು ಸೀರೆ ಉಡೋಕ್ಕೆ ಬರಲ್ಲ. ಇವತ್ತು ನಾನು ಚಿಕ್ಕ ಹುಡುಗಿಯಿಂದಲೂ ಉಡ್ತೀನಿ. ಆದರೆ ಇವಾಗ ಉಡ್ತಾರಲ್ಲ ಡಿಸೈನಾಗಿ ಸೀರೆಗಳು, ಆ ಸೀರೆನೂ ಸಹ ನನಗೆ ಉಡೋಕ್ಕೆ ಬರಲ್ಲ. ಆ ಥರ ಒಂದು ಸೀರೆನೂ ಸಹ ನನಗೆ ಉಡೋಕ್ಕೆ ಬರಲ್ಲ. ಕೆಲವು ಜನ ಹೆಂಗೆ ಡಿಸೈನಾಗಿ ಸೀರೆಗಳು ಉಡ್ತಾರೆ ಅಂದರೆ ಒಂದೇ ಗಂಟೆ ಉಡಲಿ ಎಷ್ಟು ನೀಟಾಗಿ ಉಡ್ತಾರೆ. ನಮ್ಗೆ ಹಂಗೆ ಉಡೋಕ್ಕೆ ಬರಲ್ಲ. ನಾವು ಡೈಲಿ ಉಡ್ತೀವಿ ಸೀರೆ, ನಮ್ಗೆ ಉಡೋಕ್ಕೆ ಬರಲ್ಲ. ಇವ್ಳಿಗೆ ಉಡೋಕ್ಕೆ ಬರಲ್ಲ, ಒಂಥರ ಅಜ್ಜಿ ಥರ ಅಂತ ಎಷ್ಟೋ ಜನ ನನ್ನನ್ನು ಆಡ್ಕೊಂಡವ್ರೆ. ಎಷ್ಟೋ ಜನ ಹಳೆ ಕಾಲದವ್ಳ ಥರ ಆಡ್ತಾಳೆ ಅಂತ ಆಡ್ಕೊತಾರೆ. ಬಟ್ ನಿಜ, ನಾನು ಹಳೆ ಕಾಲದವಳೆ, ನನ್ನ ಅಜ್ಜಿನೇ. ಅಂದರೆ ನಮ್ಗೆ ಆ ಥರ ಎಲ್ಲ ಮೇಕಪ್ ಮಾಡೋಕ್ಕೆ ಅವೆಲ್ಲ ನನಗೆ ಬರೋದೇ ಇಲ್ಲ. ನನಗೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋದು, ಡ್ರೆಸ್ಗಳು ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಒಂದು ದಿವಸನೂ ನಮ್ಮ ಜನ್ಮದಲ್ಲಿ ನಾವು ಡ್ರೆಸ್ ಅಂತ ನಾವು ಹಾಕಲೇ ಇಲ್ಲ. ನಮ್ಮ ಅಣ್ಣ ನಮ್ಗೆ ಹಾಕಿಸ್ಲೂ ಇಲ್ಲ, ನಾವು ಹಾಕ್ಲೂ ಇಲ್ಲ. ನಮ್ಮ ತಾಯಿ ಕಲಿಸಿದ್ದು ಒಂದೇ, ದುಡ್ಕೊಂಡು ತಿಂದ್ರಿ, ಕೂಲಿ ಮಾಡ್ಕೊಂಡು ತಿಂದ್ರಿ ಅಷ್ಟೇ.
ಕೂಲಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ತಾಯಿ. ಅಷ್ಟು ಬಿಟ್ಟರೆ ಮೇಕಪ್ ಮಾಡೋದು ಹೇಳ್ಕೊಡ್ಲಿಲ್ಲ. ಮೇಕಪ್ ನಾವು ಯಾವತ್ತೂ ಮಾಡೇ ಇಲ್ಲ. ನನಗಿವತ್ತು ಮೆಹಂದಿ ಯಾವ ಥರ ಡಿಸೈನ್ನಾಗಿ ರಂಗೋಲಿ ಬಿಟ್ಕೋಬೇಕು ಅವೆಲ್ಲ ಏನೂ ಬರೋಲ್ಲ. ಬಟ್ ಏನೋ ನನಗೆ ಮನಸ್ಸಿಗೆ ಏನು ಬರುತ್ತೋ ಅದು ಬಿಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಈಗಿನ ಒಂದು ಹೆಣ್ಮಕ್ಳನ್ನ ನೋಡಿಬಿಟ್ರೆ ನಾವು ಅವ್ರ ಮುಂದೆ ಏನೇನೂ ಅಲ್ಲ. ನಾವು ಅವ್ರ ಮುಂದೆ ಏನೇನೂ ಅಲ್ಲ. ಹಿಂಗೆ ಗಂಡದಿರಿಗೆ ಬಾಯಿ ಮಾಡ್ಕೊಂಡು, ಗಂಡದಿರ ಹತ್ರ ದುಡ್ಡು ಸಾಕ್ಕೊಂಡು, ಗಂಡದಿರಿಗೆಲ್ಲ ಒಂದು ಗಂಡದಿರು ಅಷ್ಟೇ ಅಂಥವ್ರಿಗೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ನಿಜವಾಗ್ಲೂ ದುಡಿದಂಥ ಹೆಣ್ಮಕ್ಳಿಗಿರೋ ಬೆಲೆ ದುಡಿಯೋಂಥ ಹೆಣ್ಮಕ್ಳಿಗೆ ಯಾವತ್ತೂ ಸಿಗಲ್ಲ. ದುಡಿದಂಗೆ ಮನೆಗೆ ₹1 ದುಡಿಯಲ್ಲ ಅಂಥ ಹೆಣ್ಮಕ್ಳಿಗಿರೋವಷ್ಟು ಗೌರವ, ಬೆಲೆ ಆಚೆ ಹೋಗಿ ದುಡ್ಕೊಂಡು ತಿನ್ಕೊಂಡು ನಮ್ಮ ಸಂಸಾರ ನಾವು ಅಂತ ದುಡಿತಾರಲ್ಲ ಎರಡೊತ್ತೂ ಹಂಗಿರೋಂಥ ಹೆಣ್ಮಕ್ಳಿಗಿರೋಂಥ ಗೌರವ ಆಚೆ ಹೋಗಿ ದುಡ್ಕೊಂಡು ತಿನ್ಕೊಂಡಿರೋಂಥ ಹೆಣ್ಮಕ್ಳಿಗೆ ಯಾವತ್ತೂ ಗೌರವ ಸಿಗೋದಿಲ್ಲ. ಅವ್ರಿಗೆ ಬೆಲೆನೂ ಇಲ್ಲ. ಅವ್ರನ್ನೊಂಥರ ಕಾಲು ಕಸ. ಅವ್ರ ಮನೆಗಿರೋಂಥ ಹೆಣ್ಮಕ್ಳು ಹೆಂಗೆ ಗೊತ್ತಾ, ₹1 ದುಡಿಯಲ್ಲ, ಆಚೆ ಹೋಗಿ ಕಷ್ಟ ಅಂತ ಏನು ಅಂತ ಗೊತ್ತಿರಲ್ಲ ಅಂಥ ಹೆಣ್ಮಕ್ಳುಗಳ್ಗೆ ಒಳ್ಳೆ ಬಟ್ಟೆನೂ ಉಡ್ತಾರೆ, ಒಳ್ಳೊಳ್ಳೆ ಡ್ರೆಸ್ಸು ಹಾಕ್ತಾರೆ, ಒಳ್ಳೊಳ್ಳೆ ಮೇಕಪ್ಪು ಮಾಡ್ತಾರೆ, ಇಲ್ಗನ ಅವರು ಲಿಫ್ಟಿಕ್ಕು ಹಾಕ್ಕೊಂತಾರೆ, ಆಮೇಲೆ ಒಳ್ಳೊಳ್ಳೆ ಡಿಸೈನಾಗಿ ಬ್ಲೌಸ್ಗಳು ಹೊಲ್ಸಿಕ್ಕಂತಾರೆ, ಒಳ್ಳೊಳ್ಳೆ ಡ್ರೆಸ್ಗಳು ಅಂದ್ರೆ ಅವ್ರು ಗಂಡದಿರು ಅವ್ರಿಗೆ ಹಂಗೆ ತಗೊಂಡೋಗಿ ಹಾಕ್ತಾರೆ. ಆಮೇಲೆ ವಾರಕ್ಕೊಂದ್ಸಲ ಚಿಕನ್ನು ತಿಂತಾರೆ. ಪ್ರತಿಯೊಂದೂ ಅವ್ರು ಏನು ತಿಂತೀವಿ ಅಂತಾರೋ ಅದು ತಕ್ಷಣವೇ ಅವ್ರು ಗಂಡದಿರು ತಗೊಂಡೋಗಿ ಕೊಟ್ಬಿಡ್ತಾರೆ. ಬಟ್ ಏನಕ್ಕೆ ಗೊತ್ತಾ ಅವ್ರು ಕೊಡೋದು, ನನ್ನ ಹೆಂಡ್ತಿ ಚೆನ್ನಾಗಿರಲಿ ಅಂತ. ಆದರೆ ದುಡಿಯೋ ಅಂಥ ಹೆಣ್ಮಕ್ಳುಗಳಿಗೆ ಅವ್ರ ಗಂಡದಿರು ಏನೂ ತಂದುಕೊಡಲ್ಲ. ಯಾಕಂದರೆ ಅವ್ರಿಗೆ ಬೆಲೆನೇ ಇಲ್ಲ ಜಗತ್ತಿನಲ್ಲಿ. ಹೇಳ್ಬೇಕು ಅಂದರೆ ದುಡ್ಕೊಂಡು ತಿನ್ನೋ ಅಂಥ ಹೆಣ್ಮಕ್ಳಿಗಿರೋ ಗೌರವ ಏನೂ ಇಲ್ಲ. ದುಡಿದಂಗೆ ಯಾರು ಮನೇಲಿ ಕೂತ್ಕೊಂಡು ಗಂಡದಿರಿಗೆ ಬಾಯಿ ಮಾಡ್ಕೊಂಡು ದಬಾಯಿಸ್ಕೊಂಡು ತಂದಾಕು ತಿಂದಾಕ್ತೀನಿ ಅನ್ನೋಂಥ ಹೆಣ್ಮಕ್ಳುಗಳಿಗಿರೋ ಅಷ್ಟು ಬೆಲೆ ಆಚೆ ಹೋಗಿ ಯಾವ ಹೆಣ್ಮಕ್ಳು ದುಡಿತಾರೋ ಅವ್ರಿಗೆ ಯಾವತ್ತೂ ಬೆಲೆ ಸಿಗಲ್ಲ. ನಾನು ಎಷ್ಟೋ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ಎಷ್ಟೋ ಜನ ಹೆಣ್ಮಕ್ಳು ಮಾಡೋ ಅವತಾರಗಳ್ನ ನೋಡಿದ್ದೀನಿ. ಹಂಗಾಗಿ ಹೇಳಿದೆ ಅಷ್ಟೇ. ನಾವು ನಿಜವಾಗ್ಲೂ ಯಾವುದೂ ನೋಡಿಲ್ಲ ಜೀವನದಲ್ಲಿ. ಏನಂದ್ರೆ ಏನೂ ನಾವು ನೋಡೇ ಇಲ್ಲ ಇದುವರೆಗೂ. ನಮಗೆ ಯಾವುದೋ ಇಂಥ ಕಾಲ ಬಂದರೂ ನಾವು ಇದೇ ಥರನೇ ಹಳೆ ಕಾಲದವ್ರ ಥರನೇ ಇದ್ದೀವಿ, ಅಜ್ಜಿ ಥರನೇ ಇದ್ದೀನಿ. ನಾನಿವತ್ತು ಜುಟ್ಟು ಕಟ್ಟೋದು, ತಲೆ ತುಂಬ ಹಳ್ಳೆಣ್ಣೆ ಹೆಚ್ಕೊಳ್ಳೋದು, ಜುಟ್ಟು ಕಟ್ಟೋದು, ಈ ಥರ ನನ್ನ ಸೀರೆ ಹೆಂಗಂದ್ರೆ ಹಂಗೆ ಉಟ್ಕೊಳ್ಳೋದು ಇದೇ ನನಗೆಲ್ಲೋದ್ರೂ ಮೇಕಪ್ ಮಾಡಬೇಕು, ಲಿಫ್ಟಿಕ್ ಒಂದು ದಿವಸನೂ ನನ್ನ ತುಟಿಗೆ ನಾನು ಲಿಫ್ಟಿಕ್ ಹಚ್ಚಲ್ಲ. ಯಾಕಂದರೆ ನನಗೆ ಅದು ಇಷ್ಟನೂ ಆಗೋಲ್ಲ, ನಾನು ಹಚ್ಚೋದಿಲ್ಲ. ನನಗೆ ಇದುವರೆಗೂ ಒಂದು ಕೋನದಲ್ಲಿ ಒಂದು ರಂಗೋಲಿ ಬಿಟ್ಕೊಳ್ಳೋಕ್ಕೂ ಬರೋಲ್ಲ. ಆಮೇಲೆ ನನಗೆ ಇದುವರೆಗೂ ನನ್ನ ಕೂದಲಿಗೆ ಒಂದು ಕತ್ತರಿನೂ ಸಹ ನಾನು ಹಾಕ್ಸಿಲ್ಲ. ಯಾಕಂದರೆ ನಾವಿರೋದೇ ಈ ಥರ ಅಲ್ವಾ, ಇರೋದೇ ಈ ಥರ. ನಾನು ಅಷ್ಟೇ ಹೇಳ್ಕೊತೀನಿ. ಬಟ್ ಇದು ಕೆಲವೊಂದು ನನಗೆ ಅನಿಸುತ್ತೆ ಒಂದೊಂದ್ಸಲ ಈಗಿನ ಕಾಲದ ಹೆಣ್ಮಕ್ಳನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಎಂತೆಂಥ ವಾಲೆಗಳು ಇಟ್ಕೊತಾರೆ. ಆದರೆ ನಮಗೆ ಅವೆಲ್ಲ ನೋಡಿದಾಗ ನಾವೇನು ಇಟ್ಕೊಳ್ಳಲ್ಲ. ನಾನು ಯಾವಾಗಲೂ ಬರೀ ಕಿವಿ, ಬರೀ ಮೂಗಲ್ಲಿದ್ದರೆ ಬರೀ ಮೂಗು, ಇಲ್ಲ ಬರೀ ಕಿವಿ, ಬರೀ ಕೈಲಿದ್ದರೂ ಬರೀ ಕೈಲೇ ನಾನು. ಯಾಕಂದರೆ ನನಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಜೀವನ ಮಾಡಿಬಿಡ್ತೀವಿ. ಆದರೆ ಎಲ್ಲ ನಮ್ಮ ಥರನೇ ಇರಬೇಕು ಅಂತಲ್ಲ. ಬಟ್ ಈಗಿನ ಕಾಲದ ಹೆಣ್ಮಕ್ಳುಗಳು ಎಲ್ಲ ಒಂಥರ ಎಷ್ಟು ಒಂದು ಮೇಕಪ್ಗಳು, ಸ್ಟೈಲ್ಗಳು, ನಿಜವಾಗ್ಲೂ ಹುಟ್ಟಬೇಕಾದ್ರೇ ಡ್ರೆಸ್ಸು ನೈಟಿಲಿ ಹುಟ್ಬಿಟ್ಟವ್ರೇನೋ ಅನ್ನೋ ಥರನೇ ಇಟ್ಕೊತಾರೆ. ಎಷ್ಟು ಚೆನ್ನಾಗಿರೋ ನೈಟಿಗಳು, ಡ್ರೆಸ್ಗಳು ಎಲ್ಲ ಹಾಕ್ಕೊತಾರೆ. ಬಟ್ ನಾವು ಹಾಕ್ಕೊಳಕ್ಕಾಗಲ್ಲ. ಯಾಕಂದರೆ ನಮ್ಗೆ ವಯಸ್ಸು ಮೀರೋಯ್ತು, ನಾವು ಹಾಕ್ಕೊಳಕ್ಕಾಗಲ್ಲ. ನಾನೊಂಥರ ಅಜ್ಜಿ ಥರನೇ ಕಾಣಿಸೋದು. ನಾನು ಯಾವತ್ತೂ ನನ್ನ ವಯಸ್ಸಾಯ್ತು ಇನ್ನೂ ನಾನು ವಯಸ್ಸಾಗಿದ್ದೀನಿ ಅಂತಲೂ ನಾನು ಅಂದ್ಕೊಂಡಿಲ್ಲ. ನಾನು ವಯಸ್ಸಾದವ್ಳ ಥರನೇ ಬದುಕ್ತೀನಿ. ಯಾಕಂದರೆ ನನ್ನನ್ನು ಹಿಂದೆ ಮುಂದೆ ಆಡ್ಕೊಂಡಿರೋ ಅಂಥವ್ರು ತುಂಬ ಜನ ಅವ್ರೆ. ನಾನು ಎಲ್ಲಾದರೂ ಒಂದು ಮಿಸ್ಸಾಗಿ ಒಂದು ಇಂಗ್ಲೀಷಲ್ಲಿ ಮಾತಾಡಿದ್ರೂ ಇವ್ಳಿಗೆ ಇಂಗ್ಲೀಷ್ ಬೇರೆ ಕೇಡಾ ಅಂತಾರೆ. ಒಂದು ಮಿಸ್ಸಾಗಿ ಯಾವುದೋ ಒಂದು ವಿಷಯನ ಒಂದು ಟೈಮಿಂದಾಗಿರ್ಬೋದು, ಯಾವುದೇ ಒಂದು ವಿಷಯ ನಾನು ಆ ಥರ ಮಾತಾಡಿದ್ರೆ ಇವ್ಳಿಗೆ ಇಂಗ್ಲೀಷ್ ಬೇರೆ ಕೇಡು, ಇವಳಿರೋ ಹುಟ್ಟಿಗೆ ಅಂತಾರೆ ನನ್ನನ್ನು. ಆ ಥರ ಒಂದು ಆಡ್ಕೊಂಡಿರೋಂಥ ಜನಗಳ್ನ ನೋಡಿದ್ದೀನಿ. ಇವ್ಳಿಗೇನೋ ಪ್ಯಾಷನ್ ಬರೋಲ್ಲ, ಇವ್ಳು ನೋಡೋಕೆ ಚೆನ್ನಾಗಿಲ್ಲ, ನನ್ನ ಮುಖ ಎಲ್ಲ ಒಂಥರ ದಿಡ್ಡು, ಆಮೇಲೆ ನನ್ನ ಮುಖ ಎಲ್ಲ ಆಯಲ್ ಥರ, ಅವ್ರ ಥರ ನನಗೆ ಇರೋಕ್ಕೆ ಬರೋಲ್ಲ. ಆದರೆ ನಾನು ಬದುಕೋದೇ ಈ ಥರ. ನನಗೆ ಸಾಕು. ನಮ್ಮ ತಾಯಿ ನನಗೆ ಕೂಲಿ ಮಾಡ್ಕೊಂಡು ತಿನ್ನೋದು ಕಲಿಸವ್ರೆ. ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ಮೇಕಪ್ ಮಾಡ್ಕೊಂಡು ಏನು ಮಾಡೋಣ ಅಲ್ವಾ, ಇರಾಂದೆ ಎತ್ತನ ಹೋಗುತ್ತಾ ಅಲ್ವಾ. ನಾವಿರೋದೇ ಈ ಥರ. ನಮ್ಮ ತಾಯಿ ನಮಗೊಂದು ಚಾಂದು ಒಂಚೂರು ಪೌಡ್ರ್ ಹಾಕ್ಬಿಟ್ಟು ಬಿಡೋರು. ಅಷ್ಟು ಬಿಟ್ಟರೆ ನಮ್ಗೆ ಯಾವತ್ತೂ ನಮ್ಮ ಮದುವೆಗಳಲ್ಲೂ ಸಹ ನಮ್ಮ ಮೇಕಪ್ ಮಾಡೋರನ್ನ ಕರೆಸೂ ಇಲ್ಲ. ಆ ಮೇಕಪ್ ಮಾಡೋರು ಮೇಕಪ್ ಹೆಂಗೆ ಮಾಡ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ. ನನ್ನ ಮದುವೆಯಲ್ಲಿ ಒಂದು ಗೋರಂಟಿ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟಿದ್ರು. ಆಮೇಲೆ ಒಂದು ಹೂವನ್ನೇ ಸಹ ನನ್ನ ಮದುವೆಯಲ್ಲಿ ಒಂದು ಹೂವನೂ ಸಹ ನೆಟ್ಟು ಮುಡಿಸಿರಲಿಲ್ಲ. ಏನಂದ್ರೆ ಏನೂ ಇಲ್ಲ. ಅಂಥ ಒಂಥರ ಹಳೇ ಕಾಲ ಅಂದ್ರೆ ಹಳೆ ಕಾಲದ ಜನ ಅಂತಲೇ ನಾವಿರೋದು. ಇವತ್ತು ನಾವು ಅದೇ ಥರನೇ ಬದುಕೋದು. ನಮಗಿವತ್ತೂ
ಯಾವುದೂ ಇಲ್ಲ. ಇದೆಲ್ಲ ಒಂದೊಂದು ಸಲ ನೋಡಿ ನನಗೆ ಹೇಳ್ಬೇಕು ಅಂದರೆ ನನ್ನ ಒಂದು ಗೋರಂಟಿ ನೋಡಿ ಯಾರೆಲ್ಲ ಆಡ್ಕೊತಿರೋ ಗೊತ್ತಿಲ್ಲ, ಬಟ್ ನಾನು ಹಾಕ್ಕೊಳಕ್ಕೆ ಬರಲ್ಲ. ಯಾರು ಆಡ್ಕೊಳಕ್ಕೆ ಹೋಗಬೇಡಿ ಯಾರೂ. ಇದು ಯಾಕೋ ನಮ್ಗೆ ಅನ್ನಿಸುತ್ತೆ ಒಂದೊಂದು ಸಲ ದುಡ್ಕೊಂಡು ಎಷ್ಟೇ ಒಂದು ದುಡಿದ್ರು ಎಷ್ಟೇ ಒಂದು ಮಾಡಿದ್ರು ಆ ಗೌರವ ನಮಗಿರಲ್ಲ. ಬಟ್ ಆ ಥರ ಇರೋಂಥ ಹೆಣ್ಮಕ್ಳಿಗೆ ತುಂಬ ಗೌರವ, ತುಂಬ ಒಂದು ಹೆಂಗೆ ಅಂದರೆ ಅವ್ರು ಆಚೆ ಹೋದ್ರೆ ಸಾಕು 500,000 ಆದರೂ ಅವ್ರು ಗಂಡದಿರೋರಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ದುಡಿಯೋಂಥ ಹೆಣ್ಮಕ್ಳುಗಳ್ಗೆ ಏನೂ ಕೊಡಲ್ಲ. 100 ರೂಪಾಯಿ ಕೊಟ್ಟರೆ ಸಾಕು ತಗೋ 100 ರೂಪಾಯಿ ಅಂತಾರೆ. ಫ್ರೀ ಬಸ್ ಅಲ್ವಾ ಸಾಕು ಹೋಗಿ 100 ರೂಪಾಯಿ ಅಂತಾರೆ ದುಡಿಯೋಂಥ ಹೆಣ್ಮಕ್ಳುಗಳ್ಗೆ. ಆದರೆ ದುಡಿದಂಗಿರೋಂಥ ಹೆಣ್ಮಕ್ಳುಗಳ್ಗೆ ಗಾಡಿಗೂ ತಿರುಗಿಸ್ತಾರೆ. ಅವರು ಊರಿಂದ ಗೇಟ್ಗೂ ಸಹ ನಡೆಯಲ್ಲ, ಅಷ್ಟು ಒಂದು ನೀಟಾಗಿ ಅವ್ರನ್ನ ಗಾಡಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನೀವು 50 ಮೈಲಿ ದೂರ ಆಗಲಿ ಗಾಡಿಗೆ ಹೋಗ್ಬೇಕು ಅವರು, ಬಸ್ಸಲ್ಲಂತೂ ಬಸ್ಸಲ್ಲ. ಆ ಥರ ಒಂದು ನಿಜವಾಗ್ಲೂ ದುಡಿಯೋ ಅಂಥವ್ರಿಗೆ ಈ ಜಗತ್ತಿನಲ್ಲಿ ಎಲ್ಲೂ ಬೆಲೆ ಸಿಗೋಲ್ಲ. ದುಡಿದಂಗಿರೋರಿಗೆ ಬೆಲೆ, ದುಡಿದಂಗಿರೋಷ್ಟು ಬೆಲೆ ದುಡಿಯೋರಿಗೆ ಎಲ್ಲೂ ಸಿಗೋಲ್ಲ. ದುಡಿಯೋ ಅಂಥ ಕಷ್ಟಪಡೋ ಅಂಥ ಹೆಣ್ಮಕ್ಳುಗಳ್ಗೆ ಅಯ್ಯೋ ಅವಳೇನು ಇದ್ರ ಕೆಲ್ಸಕ್ಕೆ ಹೋಗ್ತಾಳೆ, ದುಡಿದ್ರು ದುಡಿಲೇಳು, ಮಾಡಲೇಳು ಅಂತಾರೆ. ಅದೇ ದುಡಿದಂಗೆ ಮನೆ ಕೂತ್ಕೊಂಡ್ರೆ ಹೆಣ್ಮಕ್ಳಿಗೆ ಅಯ್ಯೋ ಅವಳಿಗೆ ಕೈಲಿ ದುಡಿಯೋಕ್ಕಾಗಲ್ಲ, ಅವಳು ದುಡಿಯೋಕ್ಕೆ ಹೋಗಲ್ಲ ಬಿಡು, ಮಂಡಿ ಬಿದ್ದುಬಿಟ್ಟು ಅವಳೆ ಅಂತಾರೆ. ಕಣ್ಣಿಗೆ ಬೇಕಾದ ತಗೊಂಡೋಗಾಕ್ತಾರೆ, ಕಣ್ಣಿಗೆ ಬೇಕಾದ ತಿನ್ಕೊಂಡು, ಕಣ್ಣಿಗೆ ಬೇಕಾದ ಉಂಡ್ಕೊಂಡು ಹೆಂಗೆ ಅವರೇ ಅಂದರೆ ನಾನು ಜೀವನದಲ್ಲಿ ನಾನು ಕಂಡ್ಕೊಂಡಿರೋ ಅಂಥ ಒಂದು ಸತ್ಯ ಇದೆಲ್ಲ. ಹೆಣ್ಮಕ್ಳುಗಳ್ಗೆ ದುಡಿಯೋಂಥ ಹೆಣ್ಮಕ್ಳಿಗೆ ಎಲ್ಲೋದ್ರೂ ಗೌರವ ಕೊಡಲ್ಲ, ಎಲ್ಲೋದ್ರೂ ಬೆಲೆನೂ ಸಿಗೋಲ್ಲ ಅವ್ರಿಗೆ. ಹಾಗಾಗಿ ನಮ್ಮ ತಾಯಿ ನಮ್ಗೆ ಯಾವತ್ತೂ ಮೇಕಪ್ ಮಾಡೋದು ಹೇಳ್ಕೊಡ್ಲೇ ಇಲ್ಲ. ನಮಗೆ ದುಡಿಯೋದು ಒಂದೇ ಹೇಳ್ಕೊಟ್ಟಿದ್ದು. ಆದರೆ ನಾವು ದುಡಿತೀವಿ, ಬಟ್ ನಮಗೆ ಬೆಲೆ ಇಲ್ಲ ಅಷ್ಟೇ. ನಮಗೆ ದುಡಿತೀವಿ ಆದರೆ ನಮಗೆ ಬೆಲೆ ಇಲ್ಲ. ಬೇಡ, ಯಾರು ಬೆಲೆ ಕೊಡೋದು ಬೇಡ. ನಾನಿರೋವರೆಗೂ ನಾನು ದುಡ್ಕೊಂಡು ತಿಂತೀನಿ. ನನ್ನ ಕೈಲಿ ಶಕ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ದುಡಿತೀನಿ. ನಾನು ದುಡ್ಕೊಂಡು ನನ್ನನ್ನು ನಾನು ಹಂಚ್ಕೊಂಡು ತಿಂತೀನಿ. ಬಟ್ ಯಾರ ಹತ್ರನೂ ಕೈ ಚಾಚೋದು ಮಾಡಲ್ಲ. ನನ್ನ ಕೈಲಿ ದೇವ್ರ ಶಕ್ತಿ ಕೊಡೋ ಎಲ್ಲಿಂತವರೆಗೂ ನನ್ನ ಕೈ ಕಾಲು ಚೆನ್ನಾಗಿ ಶಕ್ತಿ ಕೊಟ್ಟು ಎಲ್ಲಿವರೆಗೂ ನನಗೆ ಜೀವನ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಾನು ದುಡ್ಕೊಂಡು ತಿಂತೀನಿ. ನನ್ನ ಉಸಿರಿರೋವರೆಗೂ ನಾನು ದುಡಿತೀನಿ, ನಾನು ತಿಂತೀನಿ. ಯಾರ ಹತ್ರನೂ ಹೋಗಿ 50 ರೂಪಾಯಿಗೆ ತಂದಾಕ್ರಿ ಅಂತಲೂ ಕೇಳಲ್ಲ, ಕೈ ಚಾಚಲ್ಲ. ಕೈ ಚಾಚಬಾರ್ದು ಅಂತ ಒಂದು ಸ್ವಾಭಿಮಾನದಲ್ಲಿ ನಾನು ದುಡ್ಕೊಂಡು ತಿಂತೀನಿ. ದೊಡ್ಡವ್ರು ಒಂದು ಗಾದೆ ಹೇಳ್ತಾರೆ, ಯೋಗಿ ಮಾಡಿದ ಯೋಗಿಗೆ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಂತ. ಹಂಗೆ ಹೆಣ್ಮಕ್ಳುಗಳ್ಗೆ ಒಂದೊಂದು ಯೋಗದಲ್ಲಿ ಒಬ್ಬೊಬ್ರು ಹುಟ್ಟಿರ್ತಾರೆ. ಅವರು ಅದೇ ಒಂದು ಯೋಗ, ಸುಖದ ಯೋಗ. ತಂದೆ ಮನೆಯಲ್ಲೂ ಸುಖವಾಗಿರ್ತಾರೆ, ಗಂಡನ ಮನೆಯಲ್ಲೂ ಸುಖವಾಗಿರ್ತಾರೆ. ಅದು ಒಬ್ಬೊಬ್ರು ಹೆಣ್ಮಕ್ಳು ಯೋಗ. ಆದರೆ ಕೆಲವೊಂದು ಹೆಣ್ಮಕ್ಳು ತಂದೆ ತಾಯಿ ಮನೆಯಲ್ಲೂ ಕಷ್ಟನೇ, ಗಂಡನ ಮನೆಯಲ್ಲೂ ಕಷ್ಟನೇ. ಅದು ಕೆಲವೊಂದು ಹೆಣ್ಮಕ್ಳು. ಹಂಗಾಗಿ ಒಬ್ಬೊಬ್ರು ಹಣೆ ಬರೆದ ದೇವ್ರು ಒಂದೊಂದು ಥರ ಬರ್ತಿರ್ತಾನೆ. ಸುಖ ಕೊಡೋರಿಗೆ ಸುಖನೇ ಕೊಟ್ಟಿರ್ತಾನೆ, ಕಷ್ಟ ಕೊಡೋರಿಗೆ ಕಷ್ಟನೇ ಕೊಟ್ಟಿರ್ತಾನೆ. ದೇವರೆಲ್ಲ ಒಂದು ಕಡೆ ಕಷ್ಟಪಡೋರ್ಗೆ ಒಳ್ಳೇದು ಮಾಡ್ತಾನೆ ಅಂತಾರೆ. ಯಾವತ್ತು ಒಳ್ಳೇದಾಗುತ್ತೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡ್ತಾ ಇರೋದು ಒಳ್ಳೇದು ಯಾವತ್ತು ಬರುತ್ತೋ, ಇಲ್ಲ ನಾವು ಇದ್ದಾಗ ಬರುತ್ತೋ, ಇಲ್ಲ ನಾವು ಹೋದ್ಮೇಲೆ ಬರುತ್ತೋ ಗೊತ್ತಿಲ್ಲ. ಬಟ್ ಇರೋವರೆಗೂ ಕಷ್ಟಪಡೋದು ದೇವರು ನಮಗೆ. ನಮ್ಮ ಹಣೆ ಬರದಲ್ಲಿ ನೀನು ದುಡ್ಕೊಂಡೇ ತಿನ್ನು, ನೀನು ಯಾವುದೇ ಕಾರಣಕ್ಕೂ ನೀನು ದುಡಿದಂಗೆ ನೀನು ಕೂತ್ಕೊಳ್ಳೇಬೇಡ, ನೀನು ದುಡ್ಕೊಂಡೇ ತಿನ್ನು ಅಂತ ದೇವ್ರು ನಮ್ಮ ಹಣೆ ಬರದಲ್ಲಿ ಬರೆದವನೇ. ನಾವು ದುಡಿತೀವಿ. ನೀನು ಆಚೆಗೆ ಹೋಗಿ ದುಡಿಬೇಡ, ನಿನ್ನ ಗಂಡ ನಿಂಗೆ ಚೆನ್ನಾಗಿ ತಂದಾಕ್ತಾನೆ, ನೀನು ಆರಾಮಾಗಿರು ಅಂತ ಕೆಲವೊಂದು ಹೆಣ್ಮಕ್ಳು ಹಣೆ ಬರದಲ್ಲಿ ದೇವ್ರು ಬರೆದುಬಿಟ್ಟವನೇ. ಹಂಗಾಗಿ ಅವ್ರು ಕೂತ್ಕೊಂಡು ತಿಂತಾರೆ, ನಾವು ದುಡ್ಕೊಂಡು ತಿಂತೀವಿ, ಅಷ್ಟೇ ವ್ಯತ್ಯಾಸ. ಹೆಣ್ಮಕ್ಳು ಏನಕ್ಕೆ ಅಂದರೆ ನಾನು ನೋಡ್ತಾ ಇರ್ತೀನಿ, ಹೊರ್ಗಡೆ ಎಲ್ಲ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಬಟ್ ನಾನು ಒಂದೊಂದು ಹೆಣ್ಮಕ್ಳು ಜೀವನ ಒಂದೊಂದು ಥರ. ಇವತ್ತು ಎಷ್ಟೋ ಜನ ಲಕ್ಷಾಂತರ ಹೆಣ್ಮಕ್ಳು ಗಾರ್ಮೆಂಟ್ಸಲ್ಲಿ ಅಲ್ಲಿ ಇಲ್ಲಿ ದುಡಿತಿರ್ತಾರೆ. ಬಟ್ ಹೇಳ್ಬೋದು ಮೇಕಪ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ನಾನು ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡಿ ಬಂದಿರೋಳೇನೆ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಏನು ಮಾಡೋದು, ಇವಾಗ ಗಾರ್ಮೆಂಟ್ಸು ಇವಾಗ ಫ್ಯಾಕ್ಟ್ರಿ ಜೊತೆ ಕೆಲಸ ಮಾಡ್ತಾರೆ ಅಂದರೆ ಅವ್ರು ನೀಟಾಗಿ ಹೋಗಲೇಬೇಕು. ಇನ್ನೇನು ಕಸ್ರಂಗೆ ಹೋಗೋಕ್ಕಾಗುತ್ತಾ? ನಾವಂದರೆ ಯಾವುದೋ ಒಂದು ಮುಸ್ರೆ ತಿಕ್ಕಕ್ಕೆ ಹೋಗ್ತೀವಿ, ನಮ್ಮ ಮುಸ್ರೆ ತಿಕ್ಕೋರಂಗೆ ಇದ್ದು ಬಿಡೋಣ ಅಲ್ವಾ.